ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ, ಪೌರ ಮತ್ತು ಪೌರತ್ವ, ಗ್ಲೋಬ್ ಮತ್ತು ನಕಾಸೆಗಳು ಈ 3 ಪಾಠನ ಸೇರಿ 20 ಅಂಕಗಳ ಒಂದು LBA ಟೆಸ್ಟ್ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಬರ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡಬಹುದು. ಓಕೆ, ಅದೇ ಥರದ ಪಾಠದ ಪ್ರಶ್ನೋತ್ತರಗಳು ಕೂಡ ಬರ್ತಾ ಇದ್ದಾವೆ, ಅವುಗಳನ್ನು ಸಹಿತ ನೋಡಬಹುದು. ಮೊದಲಿಗೆ ಉದ್ದಿಷ್ಟಾನುಸಾರ ಅಂಕ ಹಂಚಿಕೆ. ಜ್ಞಾನಕ್ಕೆ 7 ಅಂಕ, ತಿಳುವಳಿಕೆಗೆ 9, ಅನ್ವಯಕ್ಕೆ 4, ಒಟ್ಟು 20 ಅಂಕ. ಪ್ರಶ್ನ ಪ್ರಕಾರಗಳ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 10 ಅಂಕ, ದೀರ್ಘ ಉತ್ತರ 4 ಅಂಕ. ಸೊ ಟೋಟಲಿ 20 ಮಾರ್ಕ್ ಇದೆ. ಇನ್ನು ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ 6 ಅಂಕ ಇದೆ, ಸಾಧಾರಣ 10 ಅಂಕ ಇದೆ, ಕಠಿಣ 4 ಅಂಕ, ಒಟ್ಟು 20 ಅಂಕ. ಇನ್ನು ಪಾಠಗಳ ವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ 1 ಅಂಕದ 2 ಪ್ರಶ್ನೆ, 2 ಅಂಕದ 1, 4 ಅಂಕದ 1, 4 ಪ್ರಶ್ನೆ 8 ಅಂಕ. ಪೌರ ಮತ್ತು ಪೌರತ್ವ ಪಾಠದಿಂದ 1 ಅಂಕದ 2, 2 ಅಂಕದ 2, ಒಟ್ಟು 4 ಪ್ರಶ್ನೆ 6 ಅಂಕ. ಗ್ಲೋಬ್ ಮತ್ತು ನಕಾಸೆಗಳಿಂದ 1 ಅಂಕದ 2, 2 ಅಂಕದ 2, ಒಟ್ಟು 4 ಪ್ರಶ್ನೆ 6 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ 6 ಇದ್ದಾವೆ, 2 ಅಂಕದ 5, 4 ಅಂಕದ 1, ಒಟ್ಟು 12 ಪ್ರಶ್ನೆಗಳು 20 ಅಂಕಗಳಿಗಾಗಿ ಇರತಕ್ಕಂಥ ಪ್ರಶ್ನೆ ಪತ್ರಿಕೆ ಇದೆ. ಇದ್ರ PDF ನಾವು ಏನು ಮಾಡ್ತೀವಿ ಅಂದರೆ ನೀವುಗಳು ಪೇ ಮಾಡಿ ಅವುಗಳನ್ನು ಪಡ್ಕೊಳ್ಬೋದು. 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ಮೊದಲಿಗೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ, ಪೌರ ಮತ್ತು ಪೌರತ್ವ, ಗ್ಲೋಬ್ ಮತ್ತು ನಕಾಸೆಗಳು ಈ 3 ಪಾಠದಲ್ಲಿರ್ತಕ್ಕಂಥ 20 ಅಂಕದ LBA ಟೆಸ್ಟ್ ಪೇಪರ್. ಫಸ್ಟ್ ಬಿಟ್ಟ ಸ್ಥಳ ತುಂಬಿರಿ 3 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಇತಿಹಾಸದ ಪಿತಾಮಹ ಡ್ಯಾಶ್ ಅಂತ ಇದೆ, ಸರಿಯಾದ ಉತ್ತರ ಹೆರೋಡೋಟಸ್. ಎರಡನೇದು ಪೌರರು ಎಂದರೆ ಡ್ಯಾಶ್ ಅಂತ ಇತ್ತು. ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯನೇ ಪೌರ. ಪ್ರಶ್ನೆ 3, ಇದು ಭೂಮಿಯ ಪ್ರತಿರೂಪ ಆಗಿದೆ ಅಂತ ಕೇಳಿದ್ದಾರೆ. ಗ್ಲೋಬ್ ಏನಾಗಿರ್ತದಪ್ಪ ಅಂದ್ರೆ ಭೂಮಿಯ ಪ್ರತಿರೂಪ 3 ಆಯಾಮವುಳ್ಳ ಏನಾಗದಪ್ಪ ಅಂದ್ರೆ ಒಂದು ಆಕೃತಿ. 1 ಅಂಕದ 3 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 4, ಇತಿಹಾಸ ಎಂದರೇನು? ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳೋದಕ್ಕೆ ನಾವೇನಂತೀವಿ? ಇತಿಹಾಸ ಅಂತ ಕರಿತೀವಿ. ಪೌರತ್ವ ಪಡೆಯುವ 2 ವಿಧಾನಗಳನ್ನು ತಿಳಿಸಿ. ಸಹಜ ಪೌರತ್ವ, ಸಹಜೀಕೃತ ಪೌರತ್ವ. ಪ್ರಶ್ನೆ 6, ಅಕ್ಷಾಂಶ ಮತ್ತು ರೇಖಾಂಶಗಳು ನಿಮಗೆ ಹೇಗೆ ಸಹಾಯ ಮಾಡ್ತವೆ? ನಕಾಶೆ ಮೇಲಿನ ಸ್ಥಳವೊಂದರ ಸ್ಥಾನ, ದೂರ ಮತ್ತು ದಿಕ್ಕುಗಳನ್ನು ಗುರುತಿಸಲಿಕ್ಕೆ ಅಕ್ಷಾಂಶ ರೇಖಾಂಶಗಳು ನಮಗೆ ಸಹಾಯ ಮಾಡ್ತವೆ ಅಂತ ಬರೆದ್ರೆ ಸಾಕು. 2 ಅಂಕದ ಪ್ರಶ್ನೆಗಳು 5 ಇದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 5 ಪ್ರಶ್ನೆ 10 ಅಂಕ. ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂತ ಕೇಳಿದ್ದಾರೆ. ಇದರಲ್ಲಿ ಸಾಹಿತ್ಯ ಆಧಾರಗಳು ಬರ್ತದೆ, ಪುರಾತತ್ವ ಆಧಾರಗಳು ಬರ್ತವೆ. ಸಾಹಿತ್ಯದಲ್ಲಿ ನಿಮಗೆ ಗೊತ್ತಿದೆ, ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಬರ್ತದೆ. ಪುರಾತತ್ವಗಳಲ್ಲಿ ಶಾಸನಗಳು ಬರ್ತವೆ, ಸ್ಮಾರಕಗಳು ಬರ್ತವೆ. ಶಾಸನಗಳು, ಸ್ಮಾರಕಗಳು, ನಾಣ್ಯಗಳು ಬರ್ತವೆ. ಐತಿಹ್ಯಗಳು ಅಂತಲೂ ಕೂಡ ನಾವೇನು ಮಾಡ್ತೀವಪ್ಪ ಅಂದ್ರೆ ಪುರಾತತ್ವಗಳಲ್ಲಿ ಹೇಳ್ತೀವಿ. ಇನ್ನು ನೀನು ಒಬ್ಬ ವಿದೇಶಿಯನ್ನು ಹೇಗೆ ಗುರುತಿಸುತ್ತೀಯಾ ಅಂತ ಕೇಳಿದ್ದಾರೆ. ಒಬ್ಬ ವಿದೇಶಿ ಅನ್ನೋದನ್ನು ಹೇಗೆ ಗುರುತಿಸ್ಬೋದಪ್ಪ ಅಂದರೆ ಆತನ ಮುಖಚಹರೆ, ಮೈಕಟ್ಟು, ಉಡುಗೆ ತೊಡುಗೆ, ಭಾಷೆ ಇವೆಲ್ಲವೂ ಏನಾಗಿರ್ತಾವಪ್ಪ ಅಂದ್ರೆ ಭಿನ್ನವಾಗಿ ಕಾಣ್ತಾವ. ಸೊ ಹೀಗಿರೋದ್ರಿಂದ ನಾವೇನು ಮಾಡ್ಬೋದು, ಆ ವ್ಯಕ್ತಿಯನ್ನು ವಿದೇಶಿಯ ಅಂತ ಗುರುತಿಸ್ಬೋದು. ಪ್ರಶ್ನೆ 9, ಪೌರನ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಈತ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದ ತ್ಯಾಗ ಮತ್ತು ಬಲಿದಾನಗಳನ್ನು ಗೌರವಿಸಬೇಕು. ಸಂವಿಧಾನಕ್ಕೆ ನಿಷ್ಠರಾಗಿ ಅದರ ಆಶಯಗಳನ್ನು ಗೌರವಿಸಬೇಕು. ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಕೂಡ ಪೌರನ ಒಂದು ಲಕ್ಷಣ. ಅಷ್ಟೇ ಅಲ್ಲದೆ ಭಾಷೆ, ಧರ್ಮ, ಜಾತಿ ಮತ್ತು ಪಂಥಗಳನ್ನು ಮೀರಿ ಎಲ್ಲರನ್ನ ಸಹೋದರರಂತೆ ಕಾಣಬೇಕು. ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣಾ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡಬೇಕು ಅಂತಕ್ಕಂಥ ಪಾಯಿಂಟ್ಸನ್ನು ಬರೀಬೇಕು. ನೆಕ್ಸ್ಟ್ 1, ಉದ್ದೇಶ ಆಧಾರಿತ ನಕ್ಷೆಗಳ ವಿಧಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಉದ್ದೇಶ ಆಧಾರಿತ ನಕ್ಷೆಗಳ ವಿಧಗಳಲ್ಲಿ 3 ಪ್ರಕಾರ ಬರ್ತದೆ. ಫಸ್ಟ್ 1, ಸ್ವಾಭಾವಿಕ ನಕ್ಷೆಗಳು. 2, ರಾಜಕೀಯ ನಕ್ಷೆಗಳು. 3, ಹಂಚಿಕೆ ನಕ್ಷೆಗಳು ಅಂತ ನಾವೇನು ಮಾಡ್ಬೋದು, ಬರಿಬೋದು.
ಮುಂದಿನ ಪ್ರಶ್ನೆ, ನಕಾಶೆ ಓದುವ ಕೌಶಲವನ್ನು ಬೆಳೆಸಿಕೊಳ್ಳಲು ನೀನು ಯಾವ ಸಾಮಾನ್ಯ ನಿರ್ದೇಶನಗಳನ್ನು ಹೊಂದಿರಬೇಕು? ಇಲ್ಲಿ ಮುಖ್ಯವಾಗಿ ಏನಿದೆಪ್ಪ ಅಂತಂದರೆ ಫಸ್ಟ್ ನೀವು ನೆನಪಿಟ್ಕೋಬೇಕು, ಸ್ಥಳ ಗುರುತಿಸಲು ಅಕ್ಷಾಂಶ ಮತ್ತು ರೇಖಾಂಶಗಳ ಅರಿವು ಇರಬೇಕು, ದಿಕ್ಕುಗಳನ್ನು ಗುರುತಿಸೋದನ್ನು ಗೊತ್ತಿರಬೇಕು, ಆಮೇಲೆ ಎರಡು ಸ್ಥಳಗಳ ನಡುವಿನ ಅಂತರವನ್ನು ತಿಳಿಯಲು ನಕ್ಷೆಯಲ್ಲಿ ಕೊಟ್ಟಿರುವ ಮಾನಕಗಳ ಅರಿವು ಇರಬೇಕು ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರಿಬೇಕು. ಓಕೆನಾ? ಈ ಕ್ವಶನ್ ಪೇಪರ್ನ ಲಾಸ್ಟ್ ಕ್ವಶನ್ ಇತ್ತು, 4 ಅಂಕಕ್ಕೆ. ಮಧ್ಯಶಿಲಾಯುಗದ ಮಾನವರ ಜೀವನವನ್ನು ವಿವರಿಸ್ರಿ. ಮಧ್ಯಶಿಲಾಯುಗದ ಮಾನವ ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲಿಕ್ಕೆ ಆರಂಭವನ್ನು ಮಾಡ್ತಾನೆ. ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಗೆ ಸಿಕ್ಕಿಸಿ ಭರ್ಜಿಯಂತೆ ಬಳಸಿ ಬೇಟೆಯನ್ನು ಆಡ್ತಾ ಇದ್ದ. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹ ಮಾಡ್ತಾ ಇದ್ದ. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ಆತನಿಗೆ ದೊರಕುತ್ತಿರಲಿಲ್ಲ. ಮುಂದೆ ಅನೇಕ ವೇಳೆ ಹಸಿವಿನಿಂದ ಆತ ಕಾಲವನ್ನು ಕಳೆಯಬೇಕಾಗಿತ್ತು. ಬೇಟೆ ಸಂದರ್ಭದಲ್ಲಿ ಗಾಯಗೊಂಡ ಪ್ರಾಣಿಗಳನ್ನು ಸಾಕುತ್ತಿದ್ದ. ನಿಧಾನವಾಗಿ ಪಶುಪಾಲನೆ ಆರಂಭವಾಯಿತು. ಬಿಡುವಿನ ವೇಳೆಯಲ್ಲಿ ಕಲ್ಲಾಸರಿಗಳ ಮೇಲೆ ಚಿತ್ರವನ್ನು ಬಿಡಿಸ್ತಾ ಇದ್ದ. ಪ್ರಾಣಿಗಳ ಚರ್ಮವನ್ನು ಮೇಲೊದಿಕೆಯಾಗಿ ಬಳಸ್ತಾ ಇದ್ದ. ಬೆಂಕಿಯ ಪರಿಚಯವನ್ನು ತಿಳಿದುಕೊಂಡಿದ್ದ. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಹಳ್ಳೂರು, ಪಿಕ್ಕಿಹಾಳ, ಟಿ ನರಸಿಂಹಪುರ, ಉತ್ತೂರುಗಳಲ್ಲಿ ನಾವೇನು ಮಾಡ್ಬೋದು, ಈತನ ಕುರುಹುಗಳನ್ನು ಪತ್ತೆ ಮಾಡ್ಬೋದು ಅಂತ ಬರೆದ್ರೆ ಸಾಕು. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇದೊಂದು LB ಇತ್ತು. ಸೊ ಮತ್ತೊಂದು ಪಾಠದೊಂದಿಗೆ ನಾನು ಸಿಗ್ತೀನಿ. ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಸಿಗುವ ಹೊಸ ವಿಡಿಯೋದಲ್ಲಿ. ಬಾಯ್.